ಹಾಯ್ ವೆಲ್ಕಮ್ ಟು ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ನೋಡಿ ಒಲೆಯಲ್ಲಿ. ನಮ್ಮ ಮನೇಲಿ ಗ್ಯಾಸ್ ಐತೆ, ಗ್ಯಾಸಲ್ಲಿ ಮಾಡಲ್ಲ ನಾವಿವಾಗ. ಮನೆ ನೋಡಿ ಎಲ್ಲಿ ಹೋಗ್ತಾ ಇದ್ದೀನಿ ಹೇಳಿ ನೋಡೋಣ. ಎಲ್ಲಿ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಹೇಳೋಣ. ಯಾಕೆ ಗೊತ್ತಾ, ಅಲ್ಲಿ ಹೋಗ್ತಾ ಇರೋದು ಕರಿಬೇವಿಲ್ಲ, ಅದಕ್ಕೆ ನಮ್ಮ ಗಿಡ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಗಿಡ ಐತೆ ಇಲ್ಲಿ, ಕರಿಬೇವು ಗಿಡ. ಅಲ್ಲಿ ಹೋಗಿ ಕರಿಬೇವು ಬೇಕು, ಕರಿವೇಪಾಕು ಅಂತೀರಿ, ತೆಲುಗಲ್ಲಿ ಕರಿವೇಪಾಕು ಅಂತೀರಿ, ಕನ್ನಡದಲ್ಲಿ ಕರಿಬೇವು ಹುಡ್ಕಿತ್ಕೊಳ್ತಾ ಇದ್ದೀನಿ. ಕರಿಬೇವು ನೋಡಿ, ಇನ್ನು ಕೆಳಗೆ ಇನ್ನೂ ಚೆನ್ನಾಗೈತೆ, ಎಷ್ಟು ಕ್ಲೀನಾಗೈತೆ. ಗಿಡದಲ್ಲಿ ಕಿತ್ತು ಹಂಗೆ ಹಾಕೋದು ನಾವು ಕರಿಬೇವು. ಒಳ್ಳೊಳ್ಳೆ ಸೊಪ್ಪು ಕಿತ್ಕೊತಾ ಇದನ್ನ ಹಾಕೊಂಡು. ಸುಂದರವಾದ ಕರಿಬೇವು ಗಿಡ ನೋಡು, ಅದೆಲ್ಲ ಅರ್ಲ್ಕೊಂಬಿಟ್ಟೈತೆ ಕರಿಬೇವು. ಟೌನಲ್ಲಿ ಎಷ್ಟು ಕೊಟ್ಟು ತೊಗೊತೀರಾ ನೀವು ಕರಿಬೇವು? ಇದೆಲ್ಲ ನಮ್ಮ ಕಡೆ ತರಕಾರಿ ಎಲ್ಲ ತೋಟಗಳ ಹತ್ರ ಹೋಗದೆ ಸಿಗ್ತದೆ ನಮಗೆ. ನೋಡು, ಮತ್ತೆ ಮನೆ ಕಡೆ ಹೋಗ್ತಾ ಇದ್ದೀನಿ. ಈ ಅಮ್ಮ ನೋಡಿ ಏನೋ ಹತ್ತಿ ಕಿತ್ಕೊಳ್ತಾ ಇದ್ದಾಳೆ, ಲಲಿತಮ್ಮ ಅಂತ ಹೇಳ್ಬಿಟ್ಟು. ಈ ಮಳೆಗಾಲದಲ್ಲಿ ಕಿವಿ ಒಳಗೆ ಹುಳ ಹೋಗ್ಬಿಡ್ತಾರೆ ಅಂತೇಳಿ ಹತ್ತಿ ಕಿತ್ಕೊಳ್ತಾರದ ಅಮ್ಮ. ನೋಡು, ಮತ್ತೆ ಬಂದೆ ನಾನು ಇಲ್ಲಿಗೆ, ನಮ್ಮ ಒಲೆ ಹತ್ರ. ಕರಿಬೇವೆಲ್ಲ ಅದು ಕಿತ್ಕೊಂಡ್ಬಂದು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ಇದಾಗ್ತಾ ಇದ್ದಾರೆ ರಾಗಿ ಹಿಟ್ಟಲ್ಲ, ಏನದು ರವೆ ಹಾಕ್ತಾಯಿದ್ದಾರೆ. ನಮಗೇನು ಗೊತ್ತಾ, ಒಂದೇ ಒಂದು ಸಹಾಯ ಮಾಡಬೇಕು ನೀವು. ವೀಡಿಯೋನ ನಾವು ಹೆಂಗೆ ಮಾಡಿದ್ದೀರಾ ನಮಗೇನು ಗೊತ್ತಾಗಿಲ್ಲ. ಕರೆಕ್ಟಾಗಿ ಮಾಡಿದ್ದೀರಾ, ಕರೆಕ್ಟಾಗಿ ಮಾಡಿಲ್ಲ, ನಮಗೇನು ಗೊತ್ತಿಲ್ಲ. ನೀವು ಕಡೆ ತನಕ ನೋಡಿ, ಮತ್ತು ಹೈಪ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇವ್ನು ನೋಡು, ನಮ್ಮ ತಮ್ಮನ ಮಗ ಏನೋ ಮ್ಯಾಜಿಕ್ ಮಾಡೋಕ್ಕೆ ನಾನು ತಗೊಂಡಿದ್ದಾನೆ. ಅವನು ಬಲೆ ಮ್ಯಾಜಿಕ್ ಮಾಡೋನು ಇವನು, ಏನನ್ನ ತಗೊಂಡು ಮ್ಯಾಜಿಕ್ ಮಾಡ್ತಾನೆ ಇವನು. ನೋಡೋದು ಬಟ್ಲದು, ಅದೇನೋ ಕೈಯಲ್ಲಿ ಐತೆ, ಅದರಲ್ಲೇನೋ ಆಗಿಬಿಟ್ಟು ಒಳ್ಳೆ ಬ್ಲಾಸ್ಟ್ ಮಾಡ್ತಾನೆ ಅವನು, ಮ್ಯಾಜಿಕ್ ಬ್ಲಾಸ್ಟ್. ನೋಡಿ ಅಲ್ಲಿ ಆಯ್ತು, ಇಲ್ಲಿಗೆ ಬಂದವನೇ ಏನೋ ಮಾಡೋಕ್ಕೆ. ಓಹೋ, ಎಲ್ಪಿಂಗ್ ಅಂದರೆ ಕನ್ನಡದಲ್ಲಿ ಸಹಾಯ ಮಾಡೋಕ್ಕೆ ಬಂದಿದ್ದಾನೆ. ಸಹಾಯ ಅರ್ಥ. ಅವ್ರ ಮನೆಯಲ್ಲಿ ಮಾಡ್ತಾರೆ, ಅಲ್ಲಿ ಮನೆಯಲ್ಲಿ ತಿನ್ನೋಕೆ ಬರೋಲ್ಲ, ನಮ್ಮ ಮನೆಯಲ್ಲೇ ತಿನ್ನೋಕೆ ಬರೋದು. ಅಂದ್ಕೋಕಣ ಇವನ ಹೆಸರು. ಅವ್ರ ಮನೇಲಿ ಚೆನ್ನಾಗಿ ಮಾಡಲ್ಲ ಅವ್ರ ತಾಯಿ, ಅದಕ್ಕೆ ಅವ್ರ ದೊಡ್ಡಮ್ಮನ ಹತ್ರ ಬಂದ್ಬಿಡ್ತಾನೆ. ದೊಡ್ಡಮ್ಮ ನಾನು ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂದೇಳು ನಮ್ಮ ಮನೆಯಲ್ಲೇ ಬಿಟ್ಬಿಡ್ತಾನೆ ಬೆಳಗ್ಗೆ ಸಾಯಂಕಾಲನೂ. ಕರಿಬೇವು, ಪುದೀನ, ಈರುಳ್ಳಿ, ಹಸಿಮೆಣಸಿನಕಾಯಿ, ಆಪಲ್. ಬೇಗ ಹಾಕಪ್ಪ, ಬೇಗ ತಿನ್ನೋಣ. ಎಣ್ಣೆ ಜಾಸ್ತಿ ಆಗಬಾರ್ದು. ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಎಣ್ಣೆ ತಿನ್ನೋದು, ಹಂಗೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಎಣ್ಣೆ ತಿನ್ನಬಾರ್ದು. ನೋಡಿ, ಇದು ಕಡಲೆ ಬೀಜನ ತಿನ್ನೋಕ್ಕೆ ಟೈಮ್ ಪಾಸ್ಗೆ ಮಿಕ್ಚರು ಕಡಲೆ ಬೀಜ ತಿಂತಾ ಇರ್ತೀನಿ. ನೋಡೋದು ಬಿಳಿದೈತಲ್ಲ, ಅದು ಬಿಡಿಸ್ಕೊಂಡು ತಿನ್ನೋದು ನಾನು. ಟೈಮ್ ಪಾಸ್ ಮಿಕ್ಚರ್ ಕಡಲೆ ಬೀಜ. ನಮ್ಮ ಜಗ್ಗೇಶ್ ಹೀರೋ ಜಗ್ಗೇಶ್ ಅವ್ರು ಹೇಳ್ತಾರಲ್ಲ, ಟೈಮ್ ಪಾಸ್ ಕಳ್ಳೆಕಾಯಿ ಅಂತೇಳಿ, ಆ ಥರ ನಾನು. ಮನೇಲಿ ಮಾಡಿದ್ರೆ ಕತ್ಲಲ್ಲಿ ಏನು ಕಾಣಿಸಲ್ಲ, ಅದಕ್ಕೆ ನಾವು ಹೊರಗಡೆ ತಗೊಂಬಂದ್ಬಿಡ್ತೀವಿ ಒಲೆಯಲ್ಲಿ ಮಾಡೋಕ್ಕೆ. ಇದು ತೊಗರಿಬೇಳೆ ಅಲ್ಲ, ಇದು ಕಳ್ಬೇಳೆ. ಅದೇನು ನನಗೇನು ಗೊತ್ತಾಗಲ್ಲ, ಏನನ್ನು ಮಾಡ್ತಾರೆ ಹೆಂಗಸರಿಗೆ.
ಎಣ್ಣೆ ಇನ್ನೂ ಸರಿಯಾಗಿ ಹುರಿದೇ ಇಲ್ಲ, ಅವಾಗೆ ಆಗ್ಬಿಟ್ಲು. ನಮ್ಮ ಹೆಂಡ್ತಿಗೇನು ಬರಲ್ಲಪ್ಪ, ನನಗೆ ಮೇಲೂ ನನ್ನ ಚೆನ್ನಾಗಿ ಮಾಡ್ತೀನಿ. ಚಿಟ ಅನ್ನಬೇಕು. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು. ಕಾಯಿಸಿದ ಮೇಲೆ ಇಲ್ಲ ಕಾಯಿಸ್ದಂಗೆ ಇದ್ದಾರೆ ನೋಡಿ, ಉರಿತೈತೆ. ಬೆಳ್ಳುಳ್ಳಿ ಹಾಕಿದ್ದಾರೆ. ಬೆಳ್ಳುಳ್ಳೆಲ್ಲ ಇದು ಈರುಳ್ಳಿ ಇನ್ನು ಯಾವಾಗ ಮಾಡ್ತಾರೋ, ಯಾವಾಗ ತಿಂತೀನೋ ಹಶ್ವಾಗ್ತಾಯಿದೆ. ಇವಾಗ ಎಷ್ಟಾಗಿದೆ ಟೈಮು? 10:15 ಆಗಿದೆ ಟೈಮ್ ಇವಾಗಕ್ಕೆ. ಮೇಲೆ ಮೊದಲು ಇವಾಗ ಟೈಮಿಗೆ ನೋಡೋದು ಹೆಂಗೆ ಗೊತ್ತಾ? ಹಳೆ ಕಾಲದಲ್ಲಿ ನೆರಳು ನೋಡ್ತಾಯಿದ್ರಂತೆ. ನೋಡಲ್ಲಿ ನಮ್ಮ ಹುಡ್ಗ ಕುಂತ್ಕೊಂಡವನಲ್ಲ, ಅಲ್ಲಿ ನೆರಳು ಬಂದೈತಲ್ಲ ನೋಡಿ, ಯಶೋದಮ್ಮ, ನಮ್ಮ ದೊಡ್ಡ ಅಣ್ಣನ ಹೆಂಡ್ತಿ ಯಶೋದಮ್ಮ. ಇವರು ಕೂಡ ಒಲೆಯಲ್ಲೇ ಮಾಡ್ತಾಯಿದ್ದಾರೆ ಊಟ. ಏನು ಮಾಡ್ತಾಯಿರೋದು ಇವ್ರ ಮನೆಯಲ್ಲಿ? ಟೊಮಾಟೊ ಹಾಕಿದ್ರು, ಒಲೆಯಲ್ಲೇ ಮಾಡ್ತಾಯಿದ್ದಾರೆ ನೋಡಿ. ಇವರು ಎಲ್ಲರ ಮನೆಯಲ್ಲೂ ಗ್ಯಾಸ್ ಐತೆ. ಬುದ್ಧಿವಂತರು. ನಾವೇ ಬುದ್ಧಿವಂತರ ಅಂದರೆ ನಮ್ಕಿನ್ನ ಬುದ್ಧಿವಂತರು ಇವರು ಕೂಡ. ಮಳೆಗಾಲದಲ್ಲಿ ಯಾಕೆ ಗ್ಯಾಸ್ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಬೋಲೆ ಇವರಪ್ಪ, ಬೋಲೆ ಬುದ್ಧಿವಂತರು. ನಾವೇ ಬುದ್ಧಿವಂತರ ಅಂದರೆ ನಮ್ಕಿನ್ನ ಬುದ್ಧಿವಂತರು ಇವರು. ಗ್ಯಾಸ್ ಹಾಕಿ ವೇಸ್ಟೇ ಮಾಡಬೇಕು, ಸೌದೆ ಸಿಗ್ತದಲ್ಲ ಸೌದೆಯಲ್ಲಿ ಮಾಡ್ತೀನಿ ನಾನು ಅಂತೇಳ್ಬಿಟ್ಟು. ಒಟ್ನಲ್ಲಿ ಸೌದೆಯಲ್ಲಿ ತಿಂದರೆ ಏನೂ ಕಾಯಿಲೆ ಬರಲ್ಲ. ಈ ಗ್ಯಾಸಲ್ಲಿ ಮಾಡಿ ತಿನ್ನೋದು ಡಮ ಅನ್ನೋದು, ಹೊಟ್ಟೆ ಎಲ್ಲ ಗ್ಯಾಸ್ಟಿಕ್ಕು ಡುಬ್ ಅಂತೇಳಿ ಹೊಟ್ಟೆ ದಪ್ಪ ಇರ್ತದೆ. ಹೊಟ್ಟೆ ಒಳಗೆಲ್ಲ ಬೇರೆ ಗ್ಯಾಸೇ ಇರ್ತದೆ. ಯಾವುದೇ ಕಾರಣಕ್ಕೂ ಜಾಸ್ತಿ ಸೌದೆಯನ್ನು ಉಪಯೋಗಿಸಿ ಸೌದೆಯಲ್ಲಿ ತಿನ್ನಿ, ಒಳ್ಳೆ ಊಟ ತಿನ್ನಿ. ಇವ್ನು ನಮ್ಮ ಪಿಲ್ಲಪ್ಪಯ್ಯ ಅಕ್ಕಿ ಎತ್ಕೊಂಡ್ಬಂದು ಕೊಡ್ತಾಯಿದ್ದಾರೆ. ನಮ್ಮ ಹುಡುಗರು ಒಳ್ಳೆ ಸಹಾಯ ಮಾಡ್ತಾರಪ್ಪ ತಾಯಂದ್ರನ್ನ ಕುಡಿಸ್ಬಿಟ್ಟು. ಹೆಣ್ಣು ಹುಡುಗಿರು ಸಹಾಯ ಅಷ್ಟು ಮಾಡಲ್ಲ, ಗಂಡು ಮಕ್ಕಳು ನಮಗೆ ಸಹಾಯ ಜಾಸ್ತಿ ಮಾಡ್ತಾರೆ. ಈ ಹೆಣ್ಮಕ್ಳು ಕೂತ್ಕೊಂಡು ಅಷ್ಟು ಕೆಲಸ ಮಾಡಲ್ಲ ನಮ್ಮ ಮನೆಗಳಲ್ಲಿ. ಗಂಡು ಮಕ್ಕಳ ತಾಯಂದಿರಿಗೆ ಜಾಸ್ತಿ ಏನು ಮಾಡೋದು, ಸಹಾಯ ಮಾಡೋದು, ಹೆಲ್ಪಿಂಗ್. ಮತ್ತೆ ಬಂದೆ ಅವ್ರ ಮನೆ ಹತ್ರದಿಂದ. ಅವ್ರ ಮನೆಯಲ್ಲಿ ಯಾವಾಗಲೇ ಟೊಮಾಟೊ ಗೊಜ್ಜಾಗಿ ಅನ್ನ ಮಾಡಿದ್ದಾರೇನೋ. ನಮ್ಮ ಮನೇಲಿ ನಿನ್ನ ಉರಿತಾನೆ ಐತೆ ಈರುಳ್ಳಿ. ಬೇಗ ಮಾಡಮ್ಮ. ನಮ್ಮ ಮುದ್ದಿನ ಹೆಂಡ್ತಿ, ಪ್ಲೀಸ್ ಸ್ನೇಹಿತರೆ, ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲಿ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹೈಪ್ ಮಾಡಿ. ಏನನ್ನ ನಿಮಗೆ ಇಷ್ಟ ಆದರೆ ಸೂಪರ್ ಥ್ಯಾಂಕ್ಸ್ ತಗೊಳ್ಳಿ. ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಲೇಬೇಕು. ಯಾವುದೋ ಒಂದು ಕಾಮೆಂಟ್ ಹಾಕಿ ನೋಡಿದ್ರೆ ಅಂಥೇಳಿ ನಮ್ಗೆ ಕೂಡ ಇಷ್ಟ ಇರುತ್ತೆ. ಆಪಲ್ ಹಾಕ್ತಾಯಿದ್ದಾರೆ. ಆಪಲ್ ಟೊಮೊಟೊ ಹಾಕಿದ್ದಾರೆ. ಗ್ಯಾಸಲ್ಲಿ ಹಾಕಿದರೆ ಗಬ ಅಂತ ಉರಿತದೆ. ಗ್ಯಾಸಲ್ಲಿ ನೋಡಿ, ಇಲ್ಲಿ ಮಾಡಮ್ಮ ಮಾಡು ತಾಯಿ ಮಾಡು ದೇವಿ, ಶ್ರೀಗಂಧದ ಗೊಂಬೆ ಮೆಲ್ಲನೆ ಬರುತ್ತಾಳಮ್ಮ, ಈ ಪ್ರೀತಿಯ ಅರಮನೆಗೆ ಬೆಳ್ಳಿ ಬೆಳಕು ತರುತ್ತಾಳಮ್ಮ, ಮನೆ ತನಕ. ಆಮೇಲೆ ಸಕ್ಕರೆ ಹಾಕ್ಬಿಟ್ಲು. ಸಕ್ಕರೆ ಅಲ್ಲಪ್ಪ, ಉಪ್ಪು ಎಲ್ಲಿ ಸಿಕ್ಕೋದು ಗೊತ್ತಾ? ಸಮುದ್ರದಲ್ಲಿ. ನಾನು ನೋಡಿದ್ನಿ, ಸಮುದ್ರ ತೀರದಲ್ಲಿ ಹೋಗ್ಬಿಟ್ಟು ನೋಡಿದ್ನಿ. ಗದ್ದೆಗಳ ಥರ ಗದ್ದೆ ಕಟ್ಟಿಬಿಟ್ಟು ಅಲ್ಲಿ ಉಪ್ಪು ಮಾಡೋದು ನಾನು ಕಣ್ಣಾರ ನೋಡಿದ್ನಿ. ಉಪ್ಪು ಮಾಡೋದು, ಆ ನೀರನ್ನೆಲ್ಲ ಸೋದಿಸ್ಬಿಟ್ಟು ನೋಡು. ಯಶೋದಮ್ಮನವ್ರ ಮನೆ ಹತ್ರ ಬಂದು ಅವಾಗ ಟೊಮಾಟೊ ಗೊಜ್ಜನ್ನೆಲ್ಲ ಟೊಮಾಟೊ ಗೊಜ್ಜು ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು, ಮಿಕ್ಸಿ ಜಾರಿಯಲ್ಲಿ ಹಾಕ್ಬಿಟ್ಟು ಟೊಮಾಟೊ ಇದು ಮಾಡಿರೋದು ಇವರೇ, ನಮ್ಮ ದೊಡ್ಡತ್ತಿಗೆ ಯಶೋದಮ್ಮ. ಅನ್ನ ಕೊಡಾಗೈತೆ ನೋಡಿ, ಬಿಳಿ ಅನ್ನ, ಡಿಪೋ ಅಕ್ಕಿ ಅಂದರೆ ಕೂಪನ್ ಅಕ್ಕಿ, ಫ್ರೀ ಹಾಕಿ ಮಾಡಿರೋದು. ನಾವೆಲ್ಲ ಫ್ರೀ ಹಾಕಿ ತಿನ್ನೋದಪ್ಪ.
ನಮ್ಮ ಮನೆಯಲ್ಲಿ ಬಂದು ನೋಡಿದೆ ಇವಾಗ ಉಪ್ಪಿಟ್ಟಿಗೆ ನೀರು ಹಾಕ್ಬಿಟ್ಟು ಕಾಯಿಸ್ತಾ ಇದ್ದಾರೆ, ಕುದೀತಾ ಇದೆ. ನೀರು ಕುದೀತಾ ಇದೆ, ಮೇಲೆ ಮಡಗಿದ್ದಾರೆ. ಇಲ್ಲಿ ಕೆಳಗಡೆ ಈ ಕೋಳಿ ಮರಿ ಇವೆಲ್ಲ ತಿಂದಾಕ್ಬಿಡ್ತಂತೆ, ಮೇಲೆ ಮಡಗಿದ್ದಾರೆ. ಇದು ಹಸು ಮರಿ, ಹಸು ಹುಲ್ಲು ತಿಂತಾ ಇದೆ. ಅದು ಹಿಡಿಬೇಕು. ಈ ಅಮ್ಮ ನೋಡು, ಇವ್ರ ಮನೆಯಲ್ಲಿ ಇವತ್ತು ಶುಕ್ರವಾರ ಅಂತೇಳಿ ಪೂಜೆ ಮಾಡೋಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ವನಿತಾ ನಮ್ಮ ನಾದಿನಿ ಮನೆಯಲ್ಲೆಲ್ಲ ಸಾರಿಸ್ಬಿಟ್ಟು ಪೂಜೆ ಮಾಡಬೇಕಲ್ಲ, ಅದಕ್ಕೆಲ್ಲ ಮನೆ ಮುಂದ್ಗಡೆ ಸಗಣಿ ಹಾಕಿ ಸಾರಿಸ್ತಾ ಇದ್ದಾಳೆ. ಸಾರಿಸಮ್ಮ, ಬೇಗ ಬೇಗ ಸಾರಿಸ್ಬಿಟ್ಟು ನಮ್ಮ ಮನೆ ಹತ್ರ ಊಟ ಹಾಕ್ತೀರಿ. ರವೆ ಹಾಕ್ತಾ ಇದ್ದಾರೆ, ರವೆ ಹಾಕಿ ಬೇಗ ರೆಡಿ ಮಾಡ್ತಾ ಇದ್ದಾರೆ. ಒಂದು ಸೃಷ್ಟಿ ಲಾಸ್ಟ್ ಗಂಟ ನೋಡಿ ನಾನು ಮುಳ್ಳೆಕ್ಬಿಟ್ಟೈತೆ. ನನಗೆ ಎಷ್ಟು ನೋವಾಗಿರ್ಬೇಕು ಗೊತ್ತಾ? ಮುಳ್ಳೆಕ್ಕಿರೋದು ನನ್ನ ಕಾಲಿಗೆ. ನಾನು ಚಪ್ಪಲಿ ಹಾಕಲ್ಲ, ನಾನು ಕಾಲಿಗೆ ಮುಳ್ಳೆಕ್ಕಿರೋದು ನೋಡಿಸ್ತೀನಿ. ಲಾಸ್ಟಲ್ಲೈತೆ ಆ ವಿಡಿಯೋ ನೋಡಿ, ನಿಮ್ಗೆ ಹೊಟ್ಟೆ ಉರಿದೋಗ್ಬಿಡ್ತೈತೆ. ಎಷ್ಟು ಮುಳ್ಳು, ಎಷ್ಟು ದೊಡ್ಡ ಮುಳ್ಳು ಏಕೈತೆ ನೋಡಿ. ಇವಾಗ ಬಂದಿದ್ದಾಳೆ ನಮ್ಮ ಮೀನಾ. ಸುಮ್ಮನೆ ಹಂಗೆ ಕೈ ಹಾಕ್ತಾ ಇರೋದು ನೋಡಿ, ಸುಮ್ಮನೆ ಅಷ್ಟೇ ತಿನ್ನೋಕೆ ಬಂದಿರೋದು ನಮ್ಮ ಮೀನಾ. ಫಸ್ಟ್ ನಿಂಕನೂ ನಮ್ಮ ಮೋನೇಶ್ ಇರೋದು, ಕೆಲಸ ಮಾಡ್ತಾ ಇರೋದು. ಇವಾಗ ಬಂದಿರೋದು ನಮ್ಮ ಮೀನಾ, ಸುಮ್ಮನೆ ಕೈ ಹಾಕಿ ಊಟ ಮಾಡೋಕೆ ಬಂದಿರೋದು. ನೋಡು ಆವಾಗಲಿಂದ ಎಲ್ಲ ರೆಡಿ ಮಾಡಿದ್ದು ಅವನೇ, ಅವ್ನು ಮೋನೇಶ್ನೆಲ್ಲ ರೆಡಿ ಮಾಡಿದ್ದು. ಈರುಳ್ಳಿ ಟೊಮಟೊ ಎಲ್ಲ ಕಟ್ ಮಾಡಿದ್ದು. ಈ ಹುಡುಗಿ ಇವಾಗ ಬಂದಿದ್ದಾಳೆ. ನೋಡು ಯಾವ ಥರ ಇದ್ದಾರೆ ಜನಗಳು. ನಮ್ಮ ಮೀನನ್ನು ನೋಡಿ ಕಲಿಬೇಕು ಎಲ್ರೂ. ಇವನು ಅಡ್ಡ ಬಂದ, ಕಪೆರಾಯನು ನಮ್ಮ ಮೋನೇಶ್ನು. ಪಕ್ಕ ಬರೋರೇ ಯಪ್ಪ, ವೀಡಿಯೋಗೆ ಅಡ್ಡ ಬರಬೇಡ, ಆ ಕಡೆ ಹೋಗೋ ಸೌಮ್ಯ, ಹಂಗೆ ಹೋಗ ಹಂಗೆ. ಹಂಗೆ ಕಲ್ಯಾಕ ಏನು ಹಾಕ್ತಾಯಿದ್ದಾರೆ, ಕಾಂಗ್ರೆಸ್ ಸೊಪ್ಪು ಏನೋ ಅದು, ಕಾಂಗ್ರೆಸ್ ಅಲ್ಲ, ಪಲಾವ್ ಸೊಪ್ಪು ಹಾಕ್ಬಿಟ್ರು. ಅಲ್ಲಪ್ಪೋ, ಪಲಾವ್ ಸೊಪ್ಪಲ್ಲ, ಕೊತ್ತಂಬರಿ. ಇದನ್ನೇನಂತಾರೆ ಹೇಳೋ? ಉಪ್ಪಿಟ್ಟು ಅಂತಾರೆ. ಲಾಸ್ಟಲ್ಲಿ ನೋಡ್ಕೊಳ್ಳಿ, ನನಗೆ ಮುಳ್ಳಕ್ಕಿರೋದು ಕಾಲಿಗೆ. ಮುಳ್ಳು ಎಷ್ಟು ದಪ್ಪ ಬಂದೈತೆ, ಹೊಟ್ಟೆ ಉರಿತಾಯಿದೆ ನನಗೆ. ಎಷ್ಟು ನೋವು ತಿಂದಿದ್ದೀನಿ ಗೊತ್ತಾ ಮುಳ್ಳಕ್ಕಿರೋವಾಗ? ಕೀಳಕ್ಕೆ ಬರೋಲ್ಲ ಅದು, ಮುಟ್ಕೊಂಡ್ರೆ ಸುರಿ ಅಂತ ಇದೆ. ಆ ಥರ ಮುಳ್ಳಕ್ಕಿಬಿಟ್ಟಿತ್ತು ನನ್ನ ಕಾಲಿಗೆ. ಇಳಿಸಿದ್ದಾರೆ. ಉಪ್ಪಿಟ್ಟು ರೆಡಿ ಆಯಿತು. ಎಷ್ಟೊತ್ತಿನಿಂದ ಉಪ್ಪಿಟ್ಟು ಮಾಡೋದು ತಾಯಿ? ಬನ್ನಿ ಎಲ್ಲನೂ ಉಪ್ಪಿಟ್ಟು ತಿನ್ನೋಣ ಬನ್ನಿ. ಅದೇ ನೋಡಿ ಇಲ್ಲಿ ಮುಳ್ಳು. ಇಲ್ಲೂ ಹಸುವಿಗೆ ಹುಲ್ಕೋಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಕುಡ್ಗೋಳು ಎತ್ಕೊಂಡು ಹೋಗ್ತಾಯಿದ್ದೀನಿ. ಈ ಪಕ್ಕದಲ್ಲಿ ದಾರಿಯಲ್ಲಿ ಮುಳ್ಳು ನೋಡಿಲ್ಲ, ದೊಡ್ಡ ಮುಳ್ಳುಗಳು ನೋಡಿ ಎಷ್ಟು ದಪ್ಪ ಐತೆ. ಒಳಗೆ ಸೇರ್ಕೊಂಡ್ಬಿಟ್ಟೈತೆ, ಕೀಳೋಕ್ಕಾಗಲ್ಲ. ಅಷ್ಟು ಕೀಳೋಕ್ಕಾಗಲ್ಲ. 2 ಮುಳ್ಳು ಒಂದೇ ಕಡೆ ಇಕ್ಕಿರೋದು, 2 ಕಡೆ ಕೂಡ ಇಕ್ಕೈತೆ ನೋಡಿ. ಸರಿಯಾಗಿ ನೋಡ್ಕೊಳ್ಳಿ. ಮುಳ್ಳು ಸೆಂಟ್ರಲ್ಲಿ, ಆಮೇಲೆ ಕೊನೆ ತುದಿಯಲ್ಲಿ 2 ಮುಳ್ಳು, ಒಂದೇ ಮುಳ್ಳು 2 ಕಡೆ ಕೂಡ ಇಕ್ಕೈತೆ ನೋಡಿ. ಇಲ್ಲಿ ಅವರು ಮೇಲೆ ಹಾಕಿದ್ದಾರೆ, ಅಂದರೆ ಯಾರು ಐಕ್ಳು ಮೇಲೆ ಇಕ್ಬಾರ್ದು ಅಂತ ಹೇಳ್ಬಿಟ್ಟು ಆ ಮುಳ್ಳು ಹಾಕಿರೋದು. ಅಲ್ಲಿ ಕೆಳಗಡೆ ಬಂದಿರೋದು ಆ ಮುಳ್ಳು. ನಾನು ನೋಡಿಲ್ಲ. ನೋಡಿಲ್ಲಿ ಕೀಳೋಕ್ಕಾಗಿಲ್ಲ ನನಗೆ, ಎಷ್ಟು ನೋವ್ಕೊಂಬಿಟ್ಟೈತೆ ಗೊತ್ತಾ? ನೋಡಿ ಕಣ್ಣು ಮುಂದೆ ನೋಡಿ. ಯಾರಿಗಾದ್ರು ಈ ಥರ ಮುಳ್ಳಕ್ಕೈತೆ? ನಿಮ್ಗೆ ಯಾರಿಗೆ ಕೇಳಿ ನೋಡಿ. ನಮ್ಮ ಹೆಂಡ್ತಿ ಕೀಳ್ತಾ ಇದ್ದಾಳೆ, ತುಂಬ ನೋವು ಎತ್ಕೊಂಬಿಡ್ತು ನನಗೆ. ತುಂಬ ದೊಡ್ಡ ಮುಳ್ಳು, ತುಂಬ ಸೂದಿಯಾಗಿತ್ತು. ಮುಳ್ಳು ಮುರಿದೋಗೈತೆ, ಕಾಲು ಒಳಗೆ ಮುಳ್ಳು ಕಿತ್ತೋಗೈತೆ. ಪಿನ್ ಹಾಕ್ಬಿಟ್ಟು ಕಿತ್ತಾಕಬೇಕು. ಪಿನ್ನದಲ್ಲಿ ನೋಡಿ, ಕೊನೆಯಲ್ಲಿ ಮುಳ್ಳು ಮುರಿದೋಗೈತೆ. ಆ ಮುಳ್ಳು ನೋಡಿ, ಕೊನೆಯಲ್ಲಿ 2 ಕಡೆನೂ ಮುಳ್ಳು ಮುರಿದೈತೆ, ಕಾಲು ಒಳಗೆ ಇದ್ದಾಗೈತೆ. ಬಾಯ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್ ಅಲ್ಲ.